ವಿಸ್ ಪಿರಮಿಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವಿಸ್ ಪಿರಮಿಡ್ ಬಗ್ಗೆ. ವಿಸ್ ಪಿರಮಿಡ್ ಅಂದ್ರೆ ಏನು? ವಿಶ್ ಅಂದ್ರೆ ಶುಭ. ಅಂದ್ರೆ ಶುಭ ಕಾರ್ಯವನ್ನು ನಾವು ಹೇಳ್ತೀವಲ್ಲ, ಶುಭ ಶುಭಮ್ ಅಂತ ಹೇಳ್ತೀವಲ್ಲ. ವಿಶ್ ಅಂದ್ರೆ ಒಳ್ಳೇದಾಗ್ಬೇಕು ಅಂತ. ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಬೇಕು ಅಂತ ಹಾರೈಸ್ತೀವಿ ನಾವು, ಅಲ್ವಾ? ನಿಮ್ಗೆ ಶುಭ ಆಗಲಿ ಅಂತ ಹೇಳ್ತಾ ಇರ್ತೀವಿ, ಶುಭಾಶಯಗಳು ಹೇಳ್ತೀವಿ. ಅಂದ್ರೆ ಆ ಶುಭ ಆ ಪಿರಮಿಡ್ ಹೆಸರಲ್ಲೇ ಇದೆ ನೋಡಿ, ವಿಶ್ ಅಂತ. ಅಂತ ಯಾವುದೇ ಶುಭ ಶುಭ ಆಗಬೇಕು ನಮ್ಮ ಜೀವನದಲ್ಲಿ ಅಂದ್ರೆ ಶುಭ ಸೂಚಕಗಳು, ಶುಭಾಶಯಗಳು ಈ ರೀತಿಯಲ್ಲಿ ಶುಭ ಆಗಬೇಕು, ಒಳ್ಳೇದಾಗಬೇಕು ಅಂತಂದ್ರೆ ಈ ವಿಸ್ಪಿರಿಮೆಂಟ್ ಬಳಸ್ಕೋಬಹುದು. ಇದು ಜಿತಿನ್ ಭಟ್ ಅವರು, ಡಾಕ್ಟರ್ ಜಿತಿನ್ ಭಟ್ ಅವರು ಪಿರಮಿಡ್ ಶಾಸ್ತ್ರವೇತ್ತ. ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಅವರು ತುಂಬಾ ಅದ್ಭುತ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಸೊ ಈ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಒಂದು ವಿಶಿಷ್ಟತೆ ಇದೆ, ನಮ್ಗೆ ಗೊತ್ತಿರೋಂಥ ವಿಷಯ. ಆದ್ರೆ ಪಿರಮಿಡ್ಗೆ ಅತ್ಯುನ್ನತ ವಿಶಿಷ್ಟತೆ ಇದೆ ಅಂತ ನಮಗೂ ಈಗಾಗಲೇ ಪರಿಚಯ ಆಗಿದೆ, ಈಗಾಗಲೇ ನಾವು ಅನುಭವಿಸ್ತಾ ಇದ್ವಿ. ಸೊ ಯಾವುದೇ ಕೋರಿಕೆ ಇರಲಿ, ನಿಮ್ಗೆ ಯಾವುದೇ ಆಶಯಗಳಿರಲಿ, ಅವೆಲ್ಲ ನೆರವೇರುತ್ತೆ ಈ ವಿಶ್ ಪಿರಮಿಡ್ ಇಂದ. ಹೇಗೆ ಅಂದ್ರೆ ಇದು ಒಂಥರ ಕಲ್ಪವೃಕ್ಷ ತರ. ನೀವೇನ್ ಬೇಕಂದ್ರೆ ಅದು ಕೊಡುತ್ತೆ. ಒಂದು ಅಕ್ಷಯ ಪಾತ್ರೆ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಇದು ಕೊಡ್ತಾ ಹೋಗ್ತದೆ. ನೀವು ಕೇಳಬೇಕಷ್ಟೇ. ಒಂದು ನಿಮ್ಮ ಮನೆಯಲ್ಲಿ ಒಂದು ವಿಶ್ ಪಿರಮಿಡ್ ಇಟ್ಕೊಂಡ್ರೆ ಅದು ಒಂಥರ ಅಷ್ಟ ಐಶ್ವರ್ಯಗಳು ಏನ್ ಬೇಕೋ ಅದು ಕೊಡುವಂತ ಅವಕಾಶ ಇದೆ. ಒಂದು ಮನೆಯಲ್ಲಿ ಒಂದು ವಿಶ್ ಪಿರಮಿಡ್ ಇಟ್ಕೊಂಡ್ರೆ ನಮಗೆ ಅಷ್ಟ ಐಶ್ವರ್ಯಗಳು ಲಭ್ಯವಾಗತ್ತೆ ಅಂತ ಹೇಳ್ತಾರೆ. ಒಂದು ಸಂಕಲ್ಪ, ಏನೇ ಒಂದು ಸಂಕಲ್ಪ ಇಟ್ಕೊಂಡ್ರು ವಿಶ್ ಪಿರಮಿಡ್ ಮುಖಾಂತರ ಇಟ್ಕೊಂಡು ನಾವು ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೆ ಫಲಿತ. ಯಾವ ರೀತಿಯಲ್ಲಿ ಮಾಡ್ಕೋಬೇಕಿದು ಅಂದ್ರೆ, ಈ ವಿಶ್ ಪಿರಮಿಡ್ ಒಂದು ಸಂಜೀವನಿ ಪರ್ವತ ತರ. ಓಕೆ. ಸೊ ಯಾವುದೇ ಅನಾರೋಗ್ಯಗಳಿದ್ರು ಅದು ಹೋಗ್ಲಾಡಿಸ್ಬೇಕಂದ್ರೆ, ನಮ್ಗೆ ಒಳ್ಳೆ ಫಲಿತ ಸಿಗ್ಬೇಕು ಅಂದ್ರೆ ಆ ಸಂಕಲ್ಪಗಳು ಇದ್ರ ಮುಖಾಂತರ ಇಟ್ಕೋಬಹುದು. ಅಂದ್ರೆ ನೀವು ಯಾವುದೇ ಸಂಕಲ್ಪ ಇದ್ರೆ ಅದು ಯಾವ ರೀತಿಯಲ್ಲಿ ಬರ್ಕೊಂಡು ಇಟ್ಕೋಬೇಕು ಅದೆಲ್ಲ ನಾನು ಹೇಳ್ತೀನಿ ಈ ವಿಶ್ ಪಿರಮಿಡ್ ಉಪಯೋಗಿಸುವಾಗ. ಅದನ್ನ ದಯವಿಟ್ಟು ಪಾಲನೆ ಮಾಡಿ. ಓಕೆ. ಸೊ ಆ ರೀತಿಯಲ್ಲಿ ನಮ್ಮ ಜೀವನವನ್ನು ಸುಧಾರ ಮಾಡ್ಕೋಬೇಕಂದ್ರೆ ನಾವೇನ್ ಮಾಡ್ಕೋಬೇಕಂದ್ರೆ, ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಯಾವುದೇ ಒಂದು ವಿಷಯ ನಾವು ಬರೆದು ಈ ವಿಶ್ ಪಿರಮಿಡ್ ಅಲ್ಲಿ ಇಟ್ಕೊಂಡ್ರೆ ಅದು ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ತಲುಪಿಸ್ತದೆ. ಅಲ್ಲಿಂದ ಇಡೀ ವಿಶ್ವಕ್ಕೆ ಪ್ರಚಾರ, ವಿಶ್ವಕ್ಕೆ ಅದು ವ್ಯಾಪ್ತಿಯಾಗಿ ನಮ್ಗೆ ಎಲ್ಲಿ ಏನ್ ಬೇಕೋ ಅದು ತಂದು ಕೊಡುವಂತ ಅವಕಾಶ ವಿಶ್ ಪಿರಮಿಡ್ ಮಾಡುತ್ತೆ. ಯಾಕಂದ್ರೆ ನಾವು ನೇರವಾಗಿ ಏನ್ ಮಾಡ್ತೀವಿ, ಒಂದು ಸಂಕಲ್ಪ ಇದ್ರೆ ಹೀಗೆ ಒಂದು ಸಂಕಲ್ಪ ಅನ್ಕೊಂತೀವಿ, ಮತ್ತೆ ತಿರ್ಗಾ ಹೋಗ್ತಾ ಹೋಗ್ತಾ ಇರುವಾಗ ಏನಾಗುತ್ತೆ, ಅದ್ರ ಮೇಲೆ ಮತ್ತೆ ನೆಗೆಟಿವ್ ಆಲೋಚನೆ ಬರೋದೆಲ್ಲ ಆಗ್ತದೆ. ಅದಕ್ಕೆ ಒಂದು ವಿಶ್ ಪಿರಮಿಡ್ ಮುಖಾಂತರ ಮಾಡಿದ್ರೆ ಏನಾಗುತ್ತೆ, ಅದು ತುಂಬಾ ಬಲವಾಗಿ ಈ ವಿಶ್ವಕ್ಕೆ ಹೋಗುತ್ತೆ. ನಾವು ಒಂದು ಬರೆದಿರ್ತೀವಿ, ಇಲ್ಲ ಒಂದು ಹೇಳಿರ್ತೀವಿ, ಇಲ್ಲ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ತೀವಿ. ಒಂದು ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿ ಇಟ್ಕೊಂಡು ಹಾಗೆ ಧ್ಯಾನ ಮಾಡೋದು. ಧ್ಯಾನ ಮಾಡುವಾಗ ಮತ್ತೆ ಸಂಕಲ್ಪ ಹೇಳೋದು ಬೇಕಾಗಿಲ್ಲ. ಸಂಕಲ್ಪ ಹೇಳ್ಕೊಂಡು ಆ ವಿಶ್ ಪಿರಮಿಡ್ ಒಳಗಡೆ ಏನೇನು ಇರ್ತದೆ ಅಂತ ಸ್ವಲ್ಪ ವಿಷಯಗಳು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿ ನಾವು ಮಾಡ್ಬೇಕಾಗಿರೋಂಥ ಒಂದು ಪ್ರಕ್ರಿಯೆ ಮಾಡಿ ಅದು ಹಾಗೆ ಇಟ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಹಾಗೆ ನಾರ್ಮಲ್ ಧ್ಯಾನ, ಶೂನ್ಯ ಧ್ಯಾನ ಮಾಡ್ಕೊಂಡು ಹೋದ್ರೆ ಸಾಕು. ನಿಮ್ಗೆ ಏನ್ ಬೇಕೋ ಅದೆಲ್ಲ ಪ್ರತಿಯೊಂದು, ಯಾವುದೇ ಸಂಕಲ್ಪಗಳು, ಯಾವುದೇ ಆಸೆಗಳು ಏನೇ ಇದ್ರೂ ಎಲ್ಲ ನೆರವೇರಂತ ಅವಕಾಶ ಅದ್ಭುತವಾಗಿದೆ. ಯಾಕಂದ್ರೆ ಈ ಪಿರಮಿಡ್ ಮುಖಾಂತರ ಇಡೀ ವಿಶ್ವಕ್ಕೆ ಅದು ತಲುಪಿಸ್ತದೆ. ಆ ವೈಬ್ರೇಷನ್ಸ್ ಅದು ಈ ವ್ಯಾಪ್ತಿಸುವಾಗ ಆ ವೈಬ್ರೇಷನ್ಸ್ ಇಂದ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಲ್ಲ ನಾವು, ಆಕರ್ಷಣ ಸಿದ್ಧಾಂತ. ಈ ಆಕರ್ಷಣ ಸಿದ್ಧಾಂತ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ 9 ಪಿರಮಿಡ್ಸ್ ಇರುತ್ತೆ. ಮತ್ತೆ ಆಮೇಲೆ ಅದರಲ್ಲಿ ಕಾಪರ್ ಬೌಲ್ ಅಂತ ಇರುತ್ತೆ, ಕಾಪರ್ ಬೌಲ್. ಓಕೆ. ಅರ್ಧ ಚಂದ್ರ ತರ ಒಂದು ಒಂದು ಕಾಪರ್ ಬೌಲ್ ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ, ಈ ಅದ್ರ ಕೆಳಗಡೆ ಮತ್ತೆ ಕಾಪರ್ ಪ್ಲೇಟ್ಸ್ ಇರುತ್ತೆ. ಆ ರೀತಿಯಲ್ಲಿ ಜಾಸ್ತಿ ಜಾಸ್ತಿ ಶಕ್ತಿ ಇರುವಾಗ ಇಲ್ಲಿ ಜಾಸ್ತಿ ಶಕ್ತಿ ಅನ್ನೋದು, ಆಕರ್ಷಣ ಶಕ್ತಿ ಜಾಸ್ತಿ ಇದೆ ಇದಕ್ಕೆ. ಒಂದು ರೀತಿಯಲ್ಲಿ 9 ಪಿರಮಿಡ್ಸ್ ಆಯಿತು, ಮೇಲೆ ಒಂದು ಪಿರಮಿಡ್, ಅದ್ರ ಒಳಗಡೆ 9 ಪಿರಮಿಡ್, ಮತ್ತೆ ಅಲ್ಲಿ ಮಧ್ಯದಲ್ಲಿ ಒಂದು ಒಂದು ಕಾಪರ್ ಅರ್ಧ ಚಂದ್ರಾಕಾರದಂತ ಒಂದು ಕಾಪರ್ ಬೌಲು, ಅಲ್ವಾ? ಇಷ್ಟೆಲ್ಲ ಇದಕ್ಕೋಸ್ಕರ ಏನಾಗುತ್ತೆ, ಹೆಚ್ಚು ಆಕರ್ಷಣ ಶಕ್ತಿ ಇದಕ್ಕಿದೆ. ಯಾವುದೇ ಸಂಕಲ್ಪ ಇಟ್ಕೊಂಡ್ರು ಅದು ಬೇಗ ಆಕರ್ಷಣೆ ಮಾಡತ್ತೆ. ಆಕರ್ಷಣ ಸಿದ್ಧಾಂತ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಆ ರೀತಿಯಲ್ಲಿ. ಆಮೇಲೆ ಈ ಶ್ರೀಚಕ್ರ ಅಂತ ಹೇಳ್ತೀವಲ್ಲ, ಸೊ ಇದರಲ್ಲಿ ಈ ವಿಶ್ ಪಿರಮಿಡ್ ಒಳಗಡೆ ಒಂದು ರೀತಿಯಲ್ಲಿ ಶ್ರೀಚಕ್ರನು ಇಂಪ್ಲಿಮೆಂಟ್ ಮಾಡಿದ್ರು ಅವರು. ಶ್ರೀಚಕ್ರ ಅಂದ್ರೆ ನಮ್ಗೆಲ್ಲ ಗೊತ್ತು, ಶಕ್ತಿ ಕ್ಷೇತ್ರ ಅಂತ, ಅಲ್ವಾ? ಆ ರೀತಿಯಲ್ಲಿ. ಸೊ ಇದು ನಾವು ಶ್ರೀಚಕ್ರ ಯಂತ್ರವನ್ನು ಉಪಯೋಗಿಸಿ ನಾವು ಅಮ್ಮವ ಪೂಜೆ ಅದನ್ನ ಮಾಡ್ತಾ ಇರ್ತೀವಲ್ಲ, ಆ ರೀತಿಯಲ್ಲಿ. ಸೊ ಅದಕ್ಕೋಸ್ಕರ ಇದೇನ್ ಮಾಡ್ಬೇಕಂದ್ರೆ, ಖಂಡಿತ ಇದನ್ನು ಉಪಯೋಗಿಸ್ ನಮ್ಗೆ ಹಣಕಾಸು ಸಮಸ್ಯೆಗಳು, ಆಸ್ತಿ ಸಮಸ್ಯೆಗಳು, ಯಾವುದೇ ಒಂದು ವಸ್ತು ಬೇಕು ನಮ್ಗೆ. ಸೊ ನಾವ್ ಯಾವ್ದಾವ್ದು ಮಾರಾಟ ಮಾಡ್ಬೇಕಂತ ಕಂಡ್ಕೊಂಡಿದ್ವಿ, ಸ್ಥಳ ಇಲ್ಲ ಒಲೆ, ಯಾವ್ದನ್ನ ವ್ಯವಸಾಯ ಕ್ಷೇತ್ರ, ವ್ಯವಸಾಯ ಭೂಮಿಗಳು ಎಲ್ಲ
ಏನೇ ಮಾರಾಟ ಮಾಡಿಕೊಂಡು ಫ್ಯಾಕ್ಟ್ರಿ ವರ್ಕ್ ಆಗ್ತಾ ಇಲ್ಲ, ಮನೆಯಲ್ಲಿ ವಾಸ್ತು ದೋಷಗಳಿದೆ, ಈ ರೀತಿಯಲ್ಲಿ. ಸೊ ನಾವು ಯಾವುದೋ ಒಂದು ಶಾಪು ಎಲ್ಲ ಬಿಸ್ನೆಸ್ ಮಾಡ್ತಾ ಇದೀವಿ, ಅದು ಚೆನ್ನಾಗಿ ನಡಿಬೇಕು. ಇಂಥ ಎಷ್ಟೋ ಸಮಸ್ಯೆಗಳಿರ್ತದೆ, ಆರ್ಥಿಕ ಸಮಸ್ಯೆಗಳು, ಸಂಬಂಧಿಕ ಸಮಸ್ಯೆಗಳು, ಮದುವೆ ಆಗ್ತಾ ಇಲ್ಲ ಯಾರಿಗೊಬ್ರಿಗೂ, ಇಂಥವೆಲ್ಲ ಅನೇಕ ಅನೇಕ ವಿಧ ವಿಧ ಸಮಸ್ಯೆಗಳು ಯಾವುದೇ ಇದ್ರೂ ಸೊ ಖಂಡಿತ ನಿಮಗೆ ಅದ್ಭುತ ಅದ್ಭುತವಾದ ರೀತಿಯಲ್ಲಿ ಇದು ಸಹಕಾರ ಮಾಡುತ್ತೆ, ನಿಮಗೆ ನೆರವೇರಿಸ್ತದೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಏನಂದ್ರೆ, ಇದರಲ್ಲಿ ಈ ಪಿರಮಿಡ್ ಅಲ್ಲಿ ಏನೊಂದು ಈ ಅಂದ್ರೆ ವಿಶ್ ಪಿರಮಿಡ್ ಅಲ್ಲಿ ಇದು ಓಪನ್ ಮಾಡ್ಬೋದು. ಓಪನ್ ಮಾಡಿ ಒಳಗಡೆ ನಿಮ್ಗೆ ಏನ್ ಬೇಕೋ ಅದು ಮಾಡ್ಬೋದು. ಆ ರೀತಿಯಲ್ಲಿ ಇದು ಆ ರೀತಿಯಲ್ಲಿ ಇದು ಏರ್ಪಾಟ್ ಮಾಡಿದ್ದಾರೆ. ಸೊ ಯಾವ ತರ ಅಂದ್ರೆ, ಓಪನ್ ಮಾಡಿದ ತಕ್ಷಣ ನಿಮಗೆ 9 ಪಿರಮಿಡ್ ಸುತ್ತಿರತ್ತಾ, ಮಧ್ಯದಲ್ಲಿ ಕಾಪರ್ ಬೌಲ್ ಇರುತ್ತಾ, ಅದು ಓಪನ್ ಮಾಡಿ ಒಂದು ಚೀಟಿ, ಯಾವುದೇ ಒಂದು ಚೀಟಿ ಬರಿಬೇಕು. ನೀಟಾಗಿ ಬರೆಯೋ ವಿಧಾನ ಹೇಳ್ತೀನಿ. ಆದರೆ ಆ ಚೀಟಿ ಬರೆದುಬಿಟ್ಟು ಅದಕ್ಕೆ ಒಳಗಡೆ ಏನೇ ಸಂಕಲ್ಪ ಇದ್ರೂ ಬರೆದುಬಿಟ್ಟು ಆ ಬೌಲ್ ಕೆಳಗಡೆ ಇದ್ಬಿಟ್ಟು ಆ ಬೌಲನ್ನು ಕ್ಲೋಸ್ ಮಾಡಿ ಅಷ್ಟೇ. ಅಲ್ಲಿಗೆ ನಿಮಗೆ ಪ್ರಕ್ರಿಯೆ ಮುಗೀತು. ಆದರೆ ಏನು ಮಾಡಬೇಕಂದ್ರೆ, ಅದು ಆ ರೀತಿಯಲ್ಲಿ ಬರೆದು ಆ ಚೀಟಿಯಲ್ಲಿ ಬರೆಯುವಾಗ ಯಾವ್ದಾರು ಬರೆಯಬೇಕು ಹೇಳ್ತೀನಿ. ಬಟ್ ಆ ಚೀಟಿ ಬರೆದು ಒಳಗಡೆ ಕ್ಲೋಸ್ ಮಾಡಿ ಪೂರ್ತಿ ಪಿರಮಿಡ್ ಮೇಲೆ ಟಾಪ್ ಕವರನ್ನು ಕ್ಲೋಸ್ ಮಾಡಿ ಹಾಗೆ ಇಟ್ಬಿಟ್ಟು, ಅದನ್ನು ಬೇಕಂದ್ರೆ ದಿನ ಒಂದು 41 ದಿವಸ, ನಾವು ಮಂಡಲ ಅಂತ ಹೇಳ್ತೀವಲ್ಲ, 41 ದಿವಸ ಅಂತೂ ಖಂಡಿತ ಕಡ್ಡಾಯವಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು, ಅದ್ರ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡಿ, ಇಲ್ಲ ಒಂದು ಕಡೆ ಪೂಜೆ ರೂಮಲ್ಲಿ ಇಡ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಅದು ಡಿಸ್ಟರ್ಬ್ ಮಾಡಬಾರ್ದು. ಓಪನ್ ಮಾಡಿ ನೋಡೋದು, ಅದು ಮತ್ತೆ ಮೇಲೆ ಕವರ್ ಎತ್ತಿ ನೋಡೋದು ಎಲ್ಲ ಏನು ಮಾಡ್ಕೋಬಾರ್ದು. ಅರ್ಥಾಯ್ತಾ? ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ಖಂಡಿತ ನಮ್ಗೆ ಏನಾಗತ್ತಂದ್ರೆ, ಸೊ ದಿನ ದಿನ ಅದು ಆ ಪಿರಮಿಡ್ನೇ ಕೈಗೆ ಎತ್ಕೊಂಡು ಕೂತ್ಕೊಂಡು ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ ಪ್ರತಿದಿನ 41 ದಿವಸ ಆ ರೀತಿಯಲ್ಲಿ ಮಾಡಿ. ಖಂಡಿತ ನಾವು ಅನ್ಕೊಳ್ಳೋದು ನೆರವೇರುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಒಂದು ಹೇಳ್ತೀವಲ್ಲ, ಪ್ರತಿಯೊಂದಕ್ಕೂ ಕಾರಣ ಏನಂದ್ರೆ ನಮ್ಮ ಸಂಕಲ್ಪಗಳೇ. ನಮ್ಮ ಸಂಕಲ್ಪ ಅಂದ್ರೆ ನಮ್ಮ ವೈಬ್ರೇಷನ್ಸ್ ಅಂತ ಹೇಳ್ಬೋದು. ಯದ್ಭಾವಂ ತದ್ಭವತಿ, ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ನಮ್ಮ ಭಾವನೆ ಹೇಗಿರ್ತದೋ ಅದೇ ರೀತಿಯಲ್ಲಿ ನಮಗೆ ಸೊ ನಮ್ಮ ಭವಿಷ್ಯತ್ತು ನಿರ್ಣಯ ಆಗತ್ತೆ. ಸೊ ಖಂಡಿತ ನಮಗೆ ಅಂತ ಫಲಿತಗಳು ಬರ್ತಾ ಇರ್ತವೆ. ಸೊ ಪ್ರತಿಯೊಂದು ಅಲ್ಲಿ ಬರ್ದಿರೋದನ್ನ ಹೆಂಗ್ ಬರೀಬೇಕಂದ್ರೆ, ನಿಜವಾಗಿ ಒಂದು ಎಮೋಷನ್ಸ್ ಫೀಲಿಂಗ್ ಸೇರಿಸಿ ಬರೀಬೇಕಾಗತ್ತೆ. ಆ ರೀತಿಯಲ್ಲಿ ಅಂದ್ರೆ ನನಗೂ ನಿಜವಾದ ರೀತಿಯಲ್ಲಿ ಬೇಕು ಅಂತ ಈಗಾಗಲೇ ನಾನು ಹೇಳ್ತಾ ಇದ್ದೆ ಇಂದಿನ ಒಂದು ತರಗತಿಯಲ್ಲಿ. ಆಕರ್ಷಣೆ ಸಿದ್ಧಾಂತ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಮೊದಲನೇದು, ನೀವು ಆ ಸಂಕಲ್ಪ ಬರೆಯುವಾಗ ಇನ್ನೊಂದು ಏನು ಮಾಡ್ತಾ ಇದ್ರೆ, ಸ್ವರ ವಿಜ್ಞಾನವನ್ನು ಜೋಡಿಸ್ಕೊಳ್ಳಿ. ಏನಂತದು, ಚಂದ್ರನಾಡಿ ಕೆಲಸ ಮಾಡುವಾಗ ಆ ಆ ಸಂಕಲ್ಪ ಬರೆದ್ರೆ ಇನ್ನೂ ತುಂಬಾ ಉತ್ತಮ. ಚಂದ್ರನಾಡಿ ಕೆಲಸ ಮಾಡ್ತಾ ಇದೆ, ಚಂದ್ರನಾಡಿ ಅಂದ್ರೆ ಚಂದ್ರಸ್ವರ, ಎಡಗಡೆ ಸ್ವರ ನಡೀತಾ ಇರುವಾಗ ಕೂತ್ಕೊಂಡು ನಿಧಾನವಾಗಿ, ಸೊ ಯಾವುದೇ ಶಬ್ದ ಇಲ್ಲದೆ ಶಬ್ದ ಪ್ಲೇಸಲ್ಲಿ ಕೂತ್ಕೊಂಡು ಆ ಸಂಕಲ್ಪ ಬರೆದು, ಆ ಸಂಕಲ್ಪ ಬರೆಯೋದನ್ನು ಒಂದು ಹೇಳ್ತೀನಿ ಹೇಗೆ ಬರೀಬೇಕಂದ್ರೆ, ಸಂಕಲ್ಪ ಬರೆಯುವಾಗ ಯಾವಾಗಲೂ ಇಷ್ಟೇ, ನೀವೇನು ಅನ್ಕೊಂತೀರೋ, ಉದಾಹರಣೆಗೆ ಒಂದು ಯಾವುದೇ ಒಂದು ಮನೆ ಪರ್ಚೇಸ್ ಮಾಡೋದು, ಕಾರ್ ಪರ್ಚೇಸ್ ಮಾಡೋದು, ಅದನ್ನು ಪೂರ್ತಿ ಫೀಲ್ ಆಗಿ, ಆ ಎಮೋಷನ್ನು, ಆ ಭಾವನೆ ಅನ್ನೋದು ಪೂರ್ತಿ ಫೀಲ್ ಆಗಿ ಬರೆಯುವಾಗ, ಇಂಥದ್ದೇ ಆಲ್ರೆಡಿ ನಾನು ಹೊಂದಿದ್ದೀನಿ, ಅಂದರೆ ಇದು ನನಗೆ ಆಲ್ರೆಡಿ ಬಂದಿದೆ, ನಾನು ಇದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ, ಇದನ್ನು ಅನುಭವಿಸ್ತಾ ಇದ್ದೀನಿ, ತುಂಬ ಸಂತೋಷವಾಗಿದ್ದೀನಿ, ನಮ್ಮ ಇಡೀ ಕುಟುಂಬ ಸಂತೋಷವಾಗಿದೆ. ಸೊ ಈ ರೀತಿಯಲ್ಲಿ ಆಲ್ರೆಡಿ ಆಗೋಯ್ತು, ಆಗಿದೆ ಅಂತಲೇ ಬರೀಬೇಕು. ಯಾವಾಗಲೂ ನನಗೆ ಬೇಕು, ಅದು ಈಗ ಬೇಕು, ಆಗಬೇಕು ಅಂತ ಆ ರೀತಿಯಲ್ಲಿ ಬರೀಬಾರ್ದು. ಸಂಕಲ್ಪ ಬರೆಯೋ ವಿಧಾನ ಇದು, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಎಮೋಷನ್ ಜೋಡಿಸ್ಕೊಂಡು ಭಾವನ ಅದರಿಂದ ಫೀಲ್ ಆಗ್ತಾ ಬರಿಬೇಕು. ಅದೊಂದು, ಆ ಎಮೋಷನ್ ಜೋಡಿಸ್ಕೊಂಡು ಬರಿಬೇಕು. ಫೀಲಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫೀಲಿಂಗ್ ಇಸ್ ದ ಬೆಸ್ಟ್ ಎಮೋಷನ್ ಟು ಅಟ್ರಾಕ್ಟ್ ಎನಿಥಿಂಗ್ ಇನ್ ಟು ಅವರ್ ಲೈಫ್ ವೆರಿ ಫಾಸ್ಟ್. ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಚಂದ್ರ ಶ್ವಾಸ ನಡೆಯುವಾಗ ಅವಾಗ ಬರಿ. ಇಷ್ಟೆಲ್ಲ ಮಾಡ್ಕೊರಿ. ಲಾಸ್ಟಲ್ಲಿ ಕೊನೆಯಲ್ಲಿ ಏನು ಮಾಡ್ಬೇಕಂದ್ರೆ, ನೀಟಾಗಿ ಸೊ ಅಲ್ಲಿ ಕೃತಜ್ಞತೆ ತಿಳಿಸ್ಬೇಕು ಯೂನಿವರ್ಸ್ಗೆ. ಇಷ್ಟೆಲ್ಲ ಕೊಟ್ಟಿದ್ದಕ್ಕೂ ನಾನು ತುಂಬ ಆನಂದವಾಗಿ, ಸಂತೋಷವಾಗಿ, ಆರೋಗ್ಯವಾಗಿ ಆನಂದವಾಗಿ ಇದ್ದೀನಿ, ನಮ್ಮ ಇಡೀ ಕುಟುಂಬ ಆರೋಗ್ಯವಾಗಿದೆ, ಆನಂದವಾಗಿದೆ ಅಂತ ಕೆಳಗಡೆ. ಸೊ ಅಲ್ಲಿ ಏನು ಹೇಳ್ಬೇಕು, ಕೃತಜ್ಞತಾ ಪೂರ್ವಕವಾಗಿ ಥ್ಯಾಂಕ್ಸ್ ಟು ಯೂನಿವರ್ಸ್, ಥ್ಯಾಂಕ್ಸ್ ಟು ಯೂನಿವರ್ಸ್, ಥ್ಯಾಂಕ್ಸ್ ಟು ಯೂನಿವರ್ಸ್ ಅಂತ 3 ಬರಿಬೇಕಾಗತ್ತೆ. ಕೆಳಗಡೆ ನಿಮ್ಮ ಸಿಗ್ನೇಚರ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಇನ್ನೂ ನಿಮ್ಗೆ ಅನುಕೂಲ ಇದ್ರೆ ಅಂತ ಪೇಪರಲ್ಲಿ ಸಣ್ಣದೊಂದು ಫೋಟೋ ನಿಮ್ದು ಅಲ್ಲಿ ಅಂಟಿಸಿದ್ರು ತುಂಬಾ ಉತ್ತಮ. ಅರ್ಥ ಆಯ್ತಾ? ಸೊ ಅಂತ ಅದ್ಭುತ ಫಲಿತಗಳು ನಿಮಗೆ ಸಿಗತ್ತೆ. ಈ ರೀತಿಯಲ್ಲಿ ಸ್ನೇಹಿತರೆ, ವಿಶ್ ಪಿರಮಿಡು ಒಂದಕ್ಕೂ ಎರಡಕ್ಕಂತಲ್ಲ, ಸೊ ಪ್ರತಿಯೊಂದು ಕೆಲಸ ಮಾಡಿ. ಆದ್ರೆ ಒಂದು 41 ದಿವಸ 1 ಇಲ್ಲ 2 ಮಾತ್ರ ಸಂಕಲ್ಪಗಳು ಒಂದು ಚೀಟಿಯಲ್ಲಿ ಬರೀಬೇಕು. ಮತ್ತೆ ನೀವು ಅದನ್ನು ಮಧ್ಯದಲ್ಲಿ ಚೇಂಜ್ ಮಾಡಬಾರ್ದು. 41 ದಿವಸ ಒಂದೇ ಇಡಬೇಕಾಗತ್ತೆ.
41 ದಿವಸ ನೀವು ಆ, ನೀವು ಅಲ್ಲಿ ಕಾಯಿದ್ರೆ ಆ 40 ದಿವಸದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ, ಮತ್ತೆ ನೀವು ಚೇಂಜ್ ಮಾಡ್ಕೊಳ್ಳಿ ಇನ್ನೊಂದು ವಿಶ್ ಅನ್ನು. ಸೊ ಇನ್ನೊಂದು ಯಾವುದೇ ಕೋರಿಕೆ ಇದ್ರೆ, ಆಸೆ ಇದ್ರೆ, ಮತ್ತೆ ನೆಕ್ಸ್ಟು ಇದು ತೆಗೆದಾಕಿ ಇನ್ನೊಂದು ಅಲ್ಲಿ ಒಳಗಡೆ ಇಟ್ಕೋಬಹುದು. ಆ ರೀತಿಯಲ್ಲಿ ಮಾಡ್ಕೊತ ಹೋಗಿ ಈ ವಿಶ್ ಪಿರಮಿಡ್ ಎಷ್ಟು ಸರಿ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ, ಯಾವಾಗಲೂ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ ಈಗ ಎಲ್ಲಿಗೆ ನಾವು ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ, ಅದನ್ನು ಕ್ಯಾರಿ ಮಾಡ್ಬೋದು ಆರಾಮಾಗಿ. ಓಕೆ, ಏನು ತೊಂದರೆ ಆಗಲ್ಲ. ಅಂದರೆ ಅದು ಕೈಲಿ ಇಟ್ಕೊಂಡು ಧ್ಯಾನ ಮಾಡಿ ಅಂತ ಹೇಳ್ತೀವಲ್ಲ, 41 ದಿವಸ ಆರಾಮಾಗಿ ಕ್ಯಾರಿ ಮಾಡ್ಕೋಬೋದು, ಏನು ತೊಂದರೆ ಆಗಲ್ಲ. ಇಲ್ಲ ಮನೆಯಲ್ಲೇ ಇರ್ತೀವಿ ಅಂದರೆ ಒಂದು ಪೂಜಾ ಗದಿಯಲ್ಲಿ ಎಲ್ಲೊಂದು ಇಟ್ಕೊಂಡ್ರೆ ಸಾಕು. ಸೊ ಒಂದು ಒಂದು ಆಸೆ ಅಂದರೆ ಒಂದು ಕೋರಿಕೆ ಏನೇ ಬರ್ತಿರೋ ಚೀಟಿಯಲ್ಲಿ, ಅದು ಆದ್ಮೇಲೆ 41 ದಿವಸ ಆದ್ಮೇಲೆ ಇನ್ನೊಂದು ಬರ್ಕೋಬೇಕಾಗತ್ತೆ. ಆಮೇಲೆ ಇದು ಬರೆಯುವಾಗ, ಇದು ಉಪಯೋಗಿಸುವಾಗ, ಅಂದರೆ ಇಲ್ಲಿರುವಂಥ ಮಾಸ್ಟರ್ಸ್ ಎಲ್ಲ ವೆಜಿಟೇರಿಯನ್ಸ್ ಆಗಿರ್ತಾರೆ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಉಪಯೋಗಿಸ್ಬೇಕು ಪಿರಮಿಡ್ ಅಂದರೆ ವಿಶ್ ಪಿರಮಿಡು, ಖಂಡಿತ ಉಪಯೋಗಿಸ್ಬೋದು. ಬಟ್ ಆದರೆ ಅವರು ನಾನ್ ವೆಜ್ ಯಾವುದು ಮುಟ್ಟಬಾರ್ದು, ಆಯ್ತಾ? ಸೊ ಅಂಥ ಪರಿಸ್ಥಿತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಈ ವಿಶ್ ಪಿರಮಿಡವನ್ನು 5 ವರ್ಷದಿಂದ ಮಕ್ಕಳಿಂದ ಇಟ್ಕೊಂಡು 100 ವರ್ಷ ಇರುವಂಥ ವ್ಯಕ್ತಿಗಳಿಗೆ ಪ್ರತಿಯೊಬ್ಬರು ಉಪಯೋಗಿಸ್ಬೋದು. ಯಾವುದೇ ಇದಕ್ಕೂ ಪರಿಮಿತಿ ಇಲ್ಲ. ಓಕೆ, ಸೊ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಸೊ ಖಂಡಿತ ಇದೇನಾಗತ್ತಂದ್ರೆ ಅದ್ಭುತವಾದ ಕೆಲಸ ಮಾಡುತ್ತೆ. ಪ್ರತಿಯೊಂದು ನಮಗೆ ಲಭ್ಯವಾಗುತ್ತೆ ಇದರಿಂದ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಇದು ಸಂಕಲ್ಪ ಹೇಗೆ ಮಾಡೋದು ಅಂತ ನಾನು ಹೇಳಿದ್ದೀನಿ. ಮತ್ತು ಈ ಪಿರಮಿಡ್ಸ್ಗಳು ನಮ್ಮ ಮಾತಾರ್ ಫೌಂಡೇಶನ್ ಲಭ್ಯವಾಗುತ್ತೆ. ಸೊ ಅದ್ಭುತವಾದ ಪಿರಮಿಡ್ ಇದು. ತುಂಬ ಒಂದು ಶ್ರೀಚಕ್ರ ಯಂತ್ರವನ್ನು ಇಟ್ಟು ಆ ರೀತಿಯೆಲ್ಲ ಡಿಸೈನ್ ಮಾಡಿದ್ದಕ್ಕೂ ಈ ಪಿರಮಿಡ್ ಅಂತ ಅದ್ಭುತ ಶಕ್ತಿ ಇದೆ ಇದಕ್ಕೆ. ಇದಂಥ ಅದ್ಭುತವಾದ ವಿಷಯಗಳು ನಮಗೆ ಲಭ್ಯವಾಗುತ್ತೆ ಇದರಿಂದ. ಸೊ ಇದು ಗಮನಿಸಿಕೊಂಡು ಇದು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಿರು ಸಂದೇಶವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.